ನಮಸ್ತೆ. ಈ ಮಳೆಗಾಲ ಬಂತು ಅಂತಂದರೆ ಕೆಲವೊಂದು ತರಕಾರಿ ಸೊಪ್ಪು ಎಲ್ಲ ಅಷ್ಟು ಬೇಗ ಬರೋದಿಲ್ಲ, ಬೇಗ ಹಾಳಾಗುತ್ತೆ. ಹಾಗೆಯೇ ನಾನು ಈ ಮೆಂತ್ಯ ಸೊಪ್ಪನ್ನ ಹಾಕಿದ್ದೆ, ತುಂಬ ಚೆನ್ನಾಗಿ ಮೊಳಕೆ ಬಂದು ಗಿಡ ಆಗಿತ್ತು. ಆದರೆ ಸಡನ್ ಮಳೆ ಬಂತು, ಅಂದರೆ ನಮಗೆ ಮಳೆ ಇಲ್ಲ, ಇಲ್ಲಿ ಕಡಿಮೆ. ಆದರೆ ಮಳೆ ಬರಲಿ, ಆದರೆ ಬಂದಿದ್ದಕ್ಕೆ ಎಲ್ಲ ಅದೊಂಥರ ಕೊಳ್ತು ಹೋದಾಗೆ ಆಗುತ್ತೆ ಒಂದೇ ದಿನಕ್ಕೆ. ಕೆಲವೊಂದು ತರಕಾರಿಗಳು ಈ ವೆದರಿಗೆ ಚೆನ್ನಾಗಿ ಬರ್ತದೆ, ಅದರ ಮಧ್ಯದಲ್ಲಿ ಈ ಇದ್ರದ್ದು ಕಾಟ ಯಾವುದು, ಈ ಬಸವನ ಹುಳು, ತೊಂಡೆಕಾಯಿ ಬಳ್ಳಿ ಆಗಲಿ ಯಾವುದನ್ನು ಅದರಷ್ಟೇ ಕಟ್ ಹಾಕುತ್ತೆ. ಈ ಹುಳಗಳ ಬಾಧೆ ಇದ್ದರೆ ಅಂತೂ ಗಿಡಗಳಿಗೆ ತುಂಬ ತೊಂದರೆ ಆಗ್ತದೆ. ಹಾಗೆಯೇ ನನ್ನ ತೊಂಡೆಕಾಯಿಗೂ ಅಷ್ಟೇ ಏನೋ ಒಂದು ರೋಗ ಬಂದಾಗೆ ಇದೆ. ಬಳ್ಳಿ ತುಂಬ ತೊಂಡೆಕಾಯಿ ಆಗ್ತಾ ಇತ್ತು, ನೋಡೋದಕ್ಕೆ ಖುಷಿ ಆಗ್ತಿತ್ತು. ಅಷ್ಟೊಂದು ತೊಂಡೆಕಾಯಿ ಬಿಡ್ತಾ ಇದ್ದ ಹಾಗೇ ಬಳ್ಳಿಗಳೆಲ್ಲ ಒಣಗೋಯ್ತು. ನೋಡಿ, ಈ ಥರ ತುದಿ ಚಿಗುರ್ತದೆ, ಆ ತುದಿ ಹತ್ರ ಒಂದು ಗಂಟು. ನನಗೆ ಅದು ಏನಕ್ಕೆ ಆ ಥರ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಕೆಲವೊಂದು ನಾನು ತಿಳಿದುಕೊಂಡಿರೋದೇನಂತಂದರೆ, ಯಾವುದೋ ಒಂದು ಕೀಟ ಅದನ್ನು ಅದರ ರಸ ಹೀರಕ್ಕೆ ಅಂತ ಕಚ್ಚುತ್ತೆ, ಅಲ್ಲಿ ಅದು ಏನು ಊತ ಬಂದ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡು. ಗೊತ್ತಿಲ್ಲ, ಇದರ ಬಗ್ಗೆ ಯಾರಿಗಾದರೂ ಒಂದು ಮಾಹಿತಿ ಇದ್ದರೆ ಗೊತ್ತಿದ್ದರೆ ನನಗೆ ಇದಕ್ಕೆ ಪರಿಹಾರ ಮತ್ತು ಇದನ್ನು ಹೇಗೆ ನಿಯಂತ್ರಣ ಮಾಡೋದು ಅನ್ನೋದನ್ನು ನನಗೆ ತಿಳಿಸಿ, ಆಯಿತಾ? ಯಾಕಂದರೆ ನನಗೆ ತೊಂಡೆಕಾಯಿ ಬಳ್ಳಿ ಅಂದರೆ ತುಂಬ ಇಷ್ಟ. ಅದು ತುಂಬ ಹಸಿರಾದಾಗ ಒಂಥರ ಚಪ್ಪರ ಥರ ಆಗುತ್ತೆ, ಅದರಲ್ಲಿ ಕಾಯಿ ಬಿಟ್ಟಾಗ ಅಂತೂ ಇನ್ನೂ ಖುಷಿಯಾಗುತ್ತೆ. ನಾನೆಲ್ಲರಿಗೂ ಹಂಚುತ್ತೀನಿ ಅದನ್ನು. ನೋಡಿ, ಚೆನ್ನಾಗಿ ಚಿಗುರ್ತದೆ, ಆ ತುದಿ ಹತ್ರ ಈ ಥರ ಒಂಥರ ಗಂಟಾಗುತ್ತೆ. ದಯವಿಟ್ಟು ಯಾರಿಗಾದರೂ ಸರಿ ಇದರ ಬಗ್ಗೆ ಗೊತ್ತಿದ್ದರೆ ನನಗೆ ಕಾಮೆಂಟಲ್ಲಿ ಹಾಕಿ. ಎಲ್ಲ ಚಿಗುರುಗಳು ಚೆನ್ನಾಗೇ ಚಿಗುರ್ತದೆ, ಗಂಟಾಗ್ತದೆ. ಅದು ಮುಂದಕ್ಕೆ ಚೆನ್ನಾಗಿ ಚಿಗುರೋದಿಲ್ಲ, ಒಂಥರ ಅಷ್ಟು ಹೆಲ್ತಿಯಾಗಿರೋದಿಲ್ಲ. ತೊಂಡೆಕಾಯಿ ಅದು ಹೂ ಬಿಟ್ಟರು ಸರಿಯಾದ ಕಾಯಿ ಕಚ್ಚೋದಿಲ್ಲ, ಹಾಗಾಗಿ ಅದೊಂಥರ ಬೇಜಾರಾಗುತ್ತದೆ. ಹಾಗೆಯೇ ಈ ಸೊಪ್ಪು ಆಗ್ಬೋದು, ತರಕಾರಿ ಆಗ್ಬೋದು, ಕೆಲವೊಂದು ನಾವು ಬೀಜ ಬಿತ್ತನೆ ಮಾಡಿದಾಗ ಈ ಕೋಳಿಗಳಿರುವ ಜಾಗದಲ್ಲಿ ಅದು ಸರಿಯಾದ ಪ್ರಮಾಣದಲ್ಲಿ ನಮಗೆ ಗಿಡ ಬರುತ್ತದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಕೋಳಿಗಳು ಕೆದಕೋದ್ರಲ್ಲಿ ಬೇರು ಸಮೇತ ಗಿಡಗಳು ಕಿತ್ತು ಬರ್ತವೆ. ನಮಗೆ ಗಿಡಗಳು ಬೇಕು ಅಂತಂದರೆ ಸ್ವಲ್ಪ ಜೋಪಾನ ಮಾಡಿ ನಾವು ಒಂದು ಸ್ವಲ್ಪ ಗಿಡ ಬರೋ ತನಕ ನಾವು ಕಾಯ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಈ ಬೀನ್ಸ್ ಆಗಿರ್ಬೋದು, ಕೆಲವೊಂದು ಬೀಜಗಳನ್ನು ಹಾಕಬೇಕಾದ್ರೆ ಡೈರೆಕ್ಟ್ ಭೂಮಿಗೆ ಹಾಕೋದಿಲ್ಲ. ಈ ಬಾಳೆ ಎಲೆ ಬರ್ತದಲ್ವಾ, ಅಂದರೆ ಒಣಗಿರೋದು, ಅದು ಸ್ಮೂತಾಗಿರಬೇಕು. ಒಂದು ಮಳೆ ಬಂದು ಮೆತ್ತಗಾಗಿರಬೇಕು, ಇಲ್ಲಾಂದರೆ ನಾವು ಅದನ್ನು ಸ್ವಲ್ಪ ನೀರಲ್ಲಿ ಹಾಕಿಡಬೇಕು. ಅಂತಹ ಒಣಗಿರುವ ಬಾಳೆ ಎಲೆಯನ್ನು ತಗೊಂಡು ಅದನ್ನು ಒಂದು ಪಾಟ್ ಥರ ಮಾಡಿ ಅದರಲ್ಲಿ ಕೋಕೋಪಿಟ್ ಹಾಕಿ ಅದರಲ್ಲಿ ಬೀಜ ಹಾಕಿದರೆ ನಮಗೆ 100% ಎಲ್ಲ ಬೀಜಗಳು ಮೊಳಕೆ ಬರ್ತದೆ. ಈ ಕೋಕೋಪಿಟ್ಟನ್ನು ನೀರಲ್ಲಿ ನೆನೆಸಿದ ಮೇಲೆ ಅದರಲ್ಲಿರುವ ಜಾಸ್ತಿ ನೀರಿನ ಪ್ರಮಾಣವನ್ನೆಲ್ಲ ಹಿಂಡಿ ತಗೋಬೇಕು. ಒಂದು ಲೋಟ ನಿಮಗೆ ಯಾವ ಶೇಪು ಬೇಕು ಆ ಶೇಪಿಗೆ. ನಾನು ಇದೊಂದು ರೀಪರ್ ಪೀಸ್ ತಗೊಂಡಿದ್ದೇನೆ. ಎಲೆ ಮಾತ್ರ ತುಂಬ ಸ್ಮೂತ್ ಆಗಿರಬೇಕು. ಸ್ಮೂತು ಅಂತಂದರೆ ಹರಿಬಾರ್ದು, ಈ ಥರ ಮುದ್ದೆ ಮಾಡಿದಾಗೆಲ್ಲ. ಅಂಥ ಎಲೆ ಮೇಲೆ ನೋಡಿ, ಈ ಥರ ನಾನು ಎಲೆಗಳನ್ನೆಲ್ಲ ರೀಪರ್ ಪೀಸ್ ಮೇಲೆ ಸುತ್ತಿ ಅದಕ್ಕೆ ಬಾಳೆ ಎಲೆಯಲ್ಲಿ ನಾನು ಕಟ್ತೀನಿ. ಯಾವುದೇ ಪ್ಲಾಸ್ಟಿಕ್ಕನ್ನು ಉಪಯೋಗಿಸೋದಿಲ್ಲ. ಯಾಕೆ ಅಂತಂದರೆ ಇದನ್ನು ಡೈರೆಕ್ಟ್ ನಾನು ಮತ್ತೆ ಭೂಮಿಗೆ ನೆಡೋದ್ರಿಂದ ಈ ಎಲೆ ಎಲ್ಲ ಡಿಕಂಪೋಸ್ ಆಗುತ್ತೆ. ಪ್ಲಾಸ್ಟಿಕ್ ದಾರ ಅವೆಲ್ಲ ಆಗೋದಿಲ್ಲಲ್ಲ, ಕರಗೋದಿಲ್ಲಲ್ಲ. ಹಾಗಾಗಿ ಇದ್ರದ್ದು ಎಲೆಯನ್ನೇ ನಾನು ಕಟ್ತೀನಿ. ಏನೂ ಇಲ್ಲ, ಒಂದು ವಾರದ ಮಟ್ಟಿಗೆ ಅದೆಲ್ಲ ಗಿಡ ಮೊಳಕೆ ಬರ್ತದಲ್ವಾ, ಅಷ್ಟರಲ್ಲಿ ಅದೇನು ಕಿತ್ತು ಹೋಗುವಂತಹ ಏನು ಇದಿರಲ್ಲ. ನೋಡಿ, ಈ ಬೀನ್ಸ್ ಬೀಜ ನಾನು ಇದು ಹಿಂಡಿ ತಗೊಂಡಿರುವಂತಹ ಕೋಕೋಪಿಟ್ಟು ಅರ್ಧಕ್ಕೆ ಹಾಕ್ತೀನಿ. ಕೋಕೋಪಿಟ್ಟನ್ನು ಒತ್ತಿ ಅದರ ನಂತರ ಈ ಬೀಜ ಹಾಕಿ ಅದರ ಮೇಲೆ ಸ್ವಲ್ಪ ಕೋಕೋಪಿಟ್ಟನ್ನು ಹಾಕಿ ಚೆನ್ನಾಗಿ ಒತ್ತಿ ಬಿಟ್ಟರೆ ಒಂದು 4-5 ದಿನದಲ್ಲಿ ತುಂಬ ಚೆನ್ನಾಗಿ ಗಿಡ ಮೊಳಕೆ ಬರ್ತದೆ. ಮತ್ತು ಈ ಕೋಳಿ ಆಗಿರ್ಬೋದು, ಹುಳ ಆಗಿರ್ಬೋದು, ಅಥವಾ ಈ ಬಸವನ ಹುಳ ಆಗಿರ್ಬೋದು, ಇದರಿಂದೆಲ್ಲ ರಕ್ಷಣೆ ಸಿಗ್ತದೆ. ನಾವು ಹಾಕಿರುವಂತಹ ಬೀಜದಿಂದ 100% ಗಿಡನ ಬರೆಸ್ಕೋಬೋದು. ಗಿಡ ಬಂದ ಮೇಲೆ ಅದನ್ನು ನಾವು ಜೋಪಾನವಾಗಿ ನೆಟ್ಟ ನಂತರ ನಮಗೆ ಅದು ದೊಡ್ಡದು ಮಾಡೋ ತನಕ ನಾವು ನೋಡ್ಕೋಬೇಕಾಗುತ್ತೆ. ಮೇಯ್ನಾಗಿ ಕೋಳಿಗಳಿಂದ ರಕ್ಷಣೆ ಸಿಗ್ತದೆ.
ಈ ಕೋಳಿಗಳಿಗೂ ಅಷ್ಟೇ ನಾವು ಹಾಕುವ ಆಹಾರಕ್ಕಿಂತ ಅವೇ ಹುಡುಕಿ ಈ ಹುಳ ಹುಪ್ಪಟೆ ಗೆದ್ದಲು ಎಲ್ಲ ತಿನ್ನೋದಂದರೆ ಅವುಗಳಿಗೆ ತುಂಬ ಇಷ್ಟ. ಏನು ಮಾಡೋದಕ್ಕೂ ಆಗೋದಿಲ್ಲ. ಹಾಗಾಗಿ ನಾವು ಏನೋ ಬೆಳಿತೀವಿ ಅಂತಂದರೆ ಅದರಿಂದ ಹೇಗೆ ರಕ್ಷಣೆ ಮಾಡ್ಕೋಬೇಕು ಅಂತ ನೋಡ್ಕೋಬೇಕು. ನಾನು ಈ ಮೊದಲು ಅಷ್ಟೇ ತರಕಾರಿ ಎಲ್ಲ ಬೀಜ ಹಾಕುವಾಗ ಇದೇ ಮೆಥಡಲ್ಲಿ ಮಾಡ್ತಾಯಿದ್ದೆ. ಯಾಕಂತಂದರೆ ನಮ್ಮನೇಲಿ ಕೋಳಿ ಇರೋದ್ರಿಂದ ಎಲ್ಲವನ್ನು ಕೆದಕಿ ಹಾಳು ಮಾಡ್ತದೆ. ಹಾಗಾಗಿ ಈ ಸಲ ನಿಮಗೆ ಗೊತ್ತಿರ್ಬೋದು, ಯಾರಿಗೆ ಗೊತ್ತಿಲ್ಲವ ಈ ವಿಚಾರ, ಇದಕ್ಕೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇನೆ. ನಿಮಗೇನಾದರೂ ಇದು ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಈ ಥರ ತರಕಾರಿ ಹೀರೆಕಾಯಿ ಆಗಿರ್ಬೋದು ಅಥವಾ ಬೆಂಡೆಕಾಯಿ ಆಗಿರ್ಬೋದು, ಇದನ್ನೆಲ್ಲ ಏನು ಇದಕ್ಕೇನು ಖರ್ಚು ಬೀರೋದಿಲ್ಲ. ಇದು ಪರಿಸರ ಸ್ನೇಹಿ ಅಲ್ವಾ. ಇದು ಮಣ್ಣಲ್ಲಿ ಮಣ್ಣಾಗುತ್ತೆ, ಪ್ಲಾಸ್ಟಿಕ್ ಅಲ್ಲ. ಅಥವಾ ನಾವು ಇದಕ್ಕೇನು ದುಡ್ಡೂ ಕೊಡೋದಿಲ್ಲ. ಇದನ್ನು ಹೀಗೆ ಬಿಚ್ಚೋದು ಏನು ಬೇಕಾಗಿಲ್ಲ. ಗಿಡ ಮೊಳಕೆ ಬಂದ ಮೇಲೆ ಡೈರೆಕ್ಟ್ ಭೂಮಿ ಗುಂಡಿ ತೆಗೆದು ನೆಟ್ಟರೆ ಆಯಿತು. ಈ ಥರ ಎಲ್ಲ ಕೋಕೋಪಿಟ್ ಹಾಕಿ ಬೀಜಗಳನ್ನೆಲ್ಲ ನೆಟ್ಟ ನಂತರ ಒಂದು ಲೆವೆಲ್ ಜಾಗದಲ್ಲಿ ಅದನ್ನು ಇಡಬೇಕು. ಅದು ಅಡ್ಡ ಎಲ್ಲ ಬೀಳಬಾರ್ದು. ಸ್ವಲ್ಪ ನೀರು ಸ್ಪ್ರೇ ಮಾಡಬೇಕು, ಜಾಸ್ತಿ ನೀರು ಬೇಡ. ನಂತರ 1 ವಾರದಲ್ಲಿ ಈ ಥರ ಎಲ್ಲ ಗಿಡಗಳು ಬರ್ತದೆ. ಅದನ್ನು ನೀವು ಭೂಮಿಗೆ ಡೈರೆಕ್ಟ್ ಹಾಕ್ಬೋದು. ಇಲ್ಲ ಅಂತಂದರೆ ಗ್ರೋ ಬ್ಯಾಗಲ್ಲಿ ಬೆಳಿತೀರ ಅಂತಂದ್ರೂ ಹಾಕ್ಬೋದು. ನೋಡಿ ಈ ಥರ ಚೆನ್ನಾಗಿ ಬರ್ತದೆ. ನನಗಂತೂ ಪಕ್ಕ ರಿಸಲ್ಟ್ ಸಿಕ್ಕಿದೆ. ಸೊ ನಿಮಗೆ ಇದು ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.